ಸಾರಿ ಅತ್ತೆ, ಹೆದರ್ಕೊಂಡ್ಬಿಟ್ರಾ? ಅದು ನಿನ್ನ ತಕ್ಷಣ ಬಂದು ಕಿಸ್ಬಿಟ್ಟಿಯಲ್ಲ, ಬೈಕ್ಗೆ ಕೈಯಲ್ಲಿದ್ದ ಫೈಲೇ ಬಿಟ್ಬಿಟ್ಟೆ ನೋಡು. ನೋವು ಬಿದ್ದೋಯ್ತು. ಇರೋ ಒಂದು ನಿಮಿಷ. ಅತ್ತೆ, ಪ್ರೀತಿಯಿಂದ ನಿಮಗೋಸ್ಕರ ಕಾಫಿ ಮಾಡ್ಕೊಂಡು ಬಂದಿದ್ದೀನಿ. ನೀವು ಇದನ್ನು ಕುಡೀರಿ, ಫೈಲಿನ ನಾನು ನೋಡ್ಕೋತೀನಿ. ಅಯ್ಯೋ, ಈಗ ನಿಜವಾಗ್ಲೂ ಹೆದರ್ಕೊಂಡ್ಬಿಟ್ಟಿದ್ದೆ ಗೊತ್ತಾ ನಾನು. ಹುಚ್ಚು ಹುಡುಗಿ ಅಂಕಿರಿಸ್ತಾರ. ಜಾಗಿಂಗು ಎಕ್ಸಸೈಸು ನೀನು ಒಂದು ದಿವಸನೂ ತಪ್ಪಲ್ಲ ಅಂತ ಕಾಣುತ್ತಲ್ಲ. ನಿಮಗೆ ಗೊತ್ತಾಯ್ತು? ಇಷ್ಟೊಂದು ಫಿಟ್ ಆ್ಯಂಡ್ ಎನರ್ಜೆಟಿಕ್ ಆಗಿರೋದು ನೋಡಿದ್ರೆ ಗೊತ್ತಾಗುತ್ತೆ. ನೀವು ಅಷ್ಟೇ ಫಿಟ್ ಆಗಿದ್ದೀರಾ, ಆದರೆ ಎನರ್ಜಿನೇ ಇಲ್ಲ. ನಿನಗೆ ಮ್ಯೂಸಿಕ್ ಅಂದರೆ ತುಂಬ ಇಷ್ಟನಾ? ಹಾಂ, ಒಳ್ಳೆ ಹವ್ಯಾಸನೇ. ಸಂಗೀತ ಮನಸ್ಸಿಗೆ ಹಿತ ಕೊಡುತ್ತೆ, ನೋವನ್ನು ಮರೆಸುತ್ತೆ. ನೀನು ಬೇಸರ ಮಾಡ್ಕೊಳ್ಳಲ್ಲ ಅಂದರೆ ಒಂದು ಟಿಪ್ಸ್ ಕೊಡ್ಲಾ? ಯಾವ ಟಿಪ್ಸ್ ಕೊಡ್ತೀರ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನಿನಗಿಂತ ಹೆಚ್ಚು ತಿಳ್ಕೊಂಡಿದ್ದೀನಿ ಅಂತ ತೋರಿಸ್ಕೊಳಕ್ಕಂತೂ ಅಲ್ಲ, ತಪ್ಪು ತಿಳ್ಕೊಬೇಡ. ಸುತ್ತಿ ಬಳಸಿ ಮಾತಾಡೋರನ್ನ ಕಂಡ್ರೆ ಅಜ್ಜಿಗಾಗಲ್ಲ. ನನಗೂ ಅಷ್ಟೆ. ವಿಷಯಕ್ಕೆ ಬನ್ನಿ. ಮಾರ್ನಿಂಗ್ ವಾಕ್ ಮಾಡೋದು ಬರೀ ಶರೀರನ ಚೆನ್ನಾಗಿ ಇಟ್ಕೊಳ್ಳೋಕೆ ಉದ್ದೇಶದಿಂದ ಮಾತ್ರ ಅಲ್ಲ, ಮನಸ್ಸು ಬುದ್ಧಿ ಎಲ್ಲದನ್ನು ರಿಫ್ರೆಶ್ ಮಾಡಬೇಕು. ಈ ನಿಶಬ್ದತೆನ ಅನುಭವಿಸ್ಬೇಕು. ಈ ಪಕ್ಷಿಗಳ ಕೂಗಿನ ಇಂಪನ್ನ ಕೇಳಿಸ್ಕೋಬೇಕು. ಆದರೆ ನೀನೀಗ ಹಾಕೊಂಡಿದ್ದಲ್ಲ ಹೆಡ್ಫೋನ್, ಇದನ್ನ ಕೇಳ್ತಾ ನಡೆದ್ರೆ ಜೋಶ್ ಸಿಗ್ಬಹುದು, ಆದರೆ ಮನಸ್ಸಿಗೆ ಶಾಂತಿ ಸಿಗಲ್ಲ. ಯಾಕೆ ಹಾಗೆ ನೋಡ್ತಾ ಇದೆಯಾ? ನಾನೇನಾದರೂ ತಪ್ಪು ಹೇಳಿದ್ನಾ? ಇಲ್ಲ, ಆ್ಯಕ್ಚುಲಿ ಒಳ್ಳೆ ಟಿಪ್ಸ್ ಕೊಟ್ಟಿದ್ದೀರಾ. ಇಲ್ಲಿವರೆಗೂ ನನಗೆ ಯಾರು ಇಂಥ ಟಿಪ್ಸ್ ಕೊಟ್ಟಿರಲಿಲ್ಲ. ಥ್ಯಾಂಕ್ಸ್. ಕರ್ತವ್ಯ ಅಂದ್ಕೊಂಡು ಹೇಳಿದೆ, ಥ್ಯಾಂಕ್ಸ್ ನಿರೀಕ್ಷೆ ಇರಲಿಲ್ಲ. ನಮ್ಮವ್ರು ಮಾಡಿದ್ರೆ ಮಾತ್ರ ಅದು ಕರ್ತವ್ಯ ಅನ್ಸ್ಕೊಳ್ಳೋದು. ಜಾಹ್ನವಿ, ಕಾಫಿ ತುಂಬಾ ಚೆನ್ನಾಗಿ ಮಾಡಿದೀಯ. ಇಷ್ಟು ವರ್ಷದಲ್ಲಿ ನಮ್ಮ ಲಲಿತಾ ಮಾಡಿದ ಕಾಫಿ ಬಿಟ್ರೆ ನೀ ಮಾಡಿದ ಕಾಫಿನೇ ನಂಗೆ ಇಷ್ಟ ಆಗಿರೋದು.